ಫ್ರೆಂಡ್ಸ್, ನಾನು ನಮ್ಮ ಸೊಸೆ ನಮ್ಮರೆಲ್ಲ ನಮ್ಮ ಹೊಲ್ದಾಗೆ ಮೆಕ್ಕೆಜೋಳ ಕೊಯ್ಯೋಕೆ ಹೋಗ್ತಾಯಿದ್ವಿ. ವಿಡಿಯೋ ಮಾಡ್ತೀವಿ, ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಂ, ಸುಮ್ಮನಿರಲಿ. ಊಟ ತಗೊಂಡು ಹೋಗ್ತಾ ಇದ್ವಿ ನಾನು ನಮ್ಮ ಸೊಸೆ. ಅಮ್ಮ ನಮ್ಮ ಅಪ್ಪ ಎಲ್ಲ ಅಲ್ಲಿದ್ದಾರೆ ಹೊಲದಲ್ಲಿ. ನೀವು ಮಾತಾಡಿಲ್ಲ, ಮಾತಾಡಲಿ. ಹಾಯ್ ಅಂತೇಳಿ ಹಾಯ್ ಮಾಡು, ಹಾಯ್ ಮಾಡು, ಹಾಯ್ ಮಾಡೋದು. ಹಾಯ್ ಹಾಯ್ ಹಿಂಗೆ ಮುಂದೆ ಕೇಳ್ಕ ನಿಂದೆ ಈಗಿರೋದು ವರ್ಕ್. ಮತ್ತೆ ಏನು ದೊಡ್ಡ ರೌಡಿ ಥರ ಬರ್ತಾ ಇದೆಯಾ? ಏನೊಂದು ಕೀಳೋದು ಬೇಡ, ಬಾ ಕೀಳ್ ಬಾ. ಊಟ ಇಲ್ಲ ಹಂಗಾದ್ರೆ, ಕೀಳಲ್ಲ ಅಂದ್ರೆ ತಾಮ್ರನ್ ಮೊಸರೋಗಿ ಹಾಲೆ ನೀರು ಕುಡಿತಾನೆ ಸಾಕಾಗಿ. ಇನ್ನ ಶರ್ಟೇ ಬಿಚ್ಚಿಲ್ಲ, ಕೆಲಸ ಇನ್ನೆಲ್ಲಿ ಸ್ಟಾರ್ಟ್ ಆಗೈತಪ್ಪ. ಇವನು ಬಾಹುಬಲಿ ಇನ್ನ ಶರ್ಟ್ನ ಸ್ಟೈಲಾಗೆ ಇದು ಮಾಡಿದಾನೆ. ಏಯ್ ತಿರ್ಗಿತ್ಲಾಗೆ ಮೊದ್ಲಿಂಗಪ್ಪ, ಚೆನ್ನಾಗೈತೆ ನೋಡಲ್ಲ ನಾವು. ಸಣ್ಣ ಮಕ್ಕಳ ಮದುವೆಗೆ ಒಳ್ಳೆ ಬೆಳೆ ಬಂದೈತೆ, ಎಂಜಾಯ್ ಮಾಡೋದು. ಎದ ಕೇಳ ನೀನು ಕೊಯ್ ಮಸ್ತಾನ್ ಕೊಯ್. ಯಜಮಾನ್ರು ಎಷ್ಟು ಕೊಯ್ದ್ರಿ ಈಗ? ಎಷ್ಟು ಕೊಯ್ದಪ್ಪ ನೀನು? ಹಾಂ, ಆಗಲ್ಲ ಅಲ್ಲೇ, ಸುಸ್ತಾಗತ್ತಲ್ಲ. ಕುಣಿ ಎಲ್ಲ ಇಲ್ಲಿಕ್ಕಿ ನನ್ನ ಮದುವೆಗೋಸ್ಕರ ಕಷ್ಟಪಡ್ತೇನೆ ಅಂತ ಹೇಳಿ. ಕಷ್ಟಪಟ್ಟು ಮೆಕ್ಕೆಜೋಳ ಬೆಳೆದಿರೋ ವ್ಯಕ್ತಿ ಲೈಕ್ ಮಾಡಿ, ಎಷ್ಟು ಕಂಡು ಕಷ್ಟಪಡ್ತಿದ್ದಾರೆ. ಈ ಕಾಲದಲ್ಲಿ ಮದುವೆ ಆಗ್ಬೇಕಾದ್ರೆ ಈ ತರ ಕಷ್ಟಪಡ್ಬೇಕು. ಹೊಲ ಇರೋರಿಗೆ ಹೆಣ್ಣು ಕೊಡಲ್ಲ, ಹೊಲ ಇಲ್ಲ ಅಂತ ಸುಳ್ಳು ಹೇಳಿದ್ವಿ. ಅಮ್ಮ ಹೊಲ ಐತಂದ್ರೆ ಇಲ್ಲಿ ಹೊಲ್ದಾಗ ಕಳಿಸ್ತಾರಂತ ಎಣ್ಣೆ ಕೊಡಲ್ಲ. ಏ ದಿನ ಕೇಳಂತಡಿ, ಹೊಲ ಇದ್ರೆ ನೀನು ಮದುವೆ ಆಗ್ತೀಯ? ಹೊಲ ಇರೋರಿಗೆ ಕೊಡ್ತೀಯ ನಿನ್ನ ತಂಗಿನ? ಹೌದೇನು? ಗ್ರೇಟ್ ಕಣಲ್ಲೇ ನೀನು. ಇದೇ ಮಾತು ಇನ್ನೊಂದು 10 ವರ್ಷ ಬಿಟ್ಟು ಕೇಳ್ತೀನಿ, ಏನು ಹೇಳ್ತೀರೋಣ. ನೀವು ಕೊಯ್ಯಕ್ಕೆ ಬಂದಿಲ್ಲಪ್ಪ, ಬಾರ್ಲೇ ಲಿಕ್ಕಿ. ಕೊಯ್ ಬಾರ್ದಾ? ಆಯಮ್ಮ ಕೈಲಿ ಎಲ್ಲ ಹಾಕತ್ತೋ ಪಾಪ. ನೀನು ಮುರಿ ಆಯ್ತು. ಈಗ ಒಂದು 2 ಆದ್ರೂ ಮುರಿಲೇಬೇಕು, ಅದನ್ನ ಈಡೇ ಮಾಡ್ಬೇಕು ನಾನು. ಮುರಿ. ಕಷ್ಟ ಬಿದ್ರು ಅಂದ್ರೆ ಲಿಕ್ಕಿ ಆಯ್ ಮಾಡಪ್ಪ ಒಂದು. ಎಲ್ಲ ಮಾಡಬಾರ್ದು, ಅಲ್ಲಿ ವೀಕ್ಷಕರು ಬೇಜಾರಾಗ್ತಾರೆ. ಬಂದ ನೋಡಿ ಡಾನ್. ಎಲ್ಲಿ ಬಾರ
ನಮ್ಮನೆ ಕಷ್ಟದಾರಿ ಪಾಪ ಈ ಹೊಲನೆಲ್ಲ ಮಾಡಿ ಈ ಮಟ್ಟಕ್ಕೆ ಬಂದೈತೆ. ಕರೆಕ್ಟ್ ಕಣವ. ಅಲೇ ನೀವೇನು ಟ್ರಿಪ್ ಮಾಡಿದ್ದು? ಹಾಂ ಹಾಂ. ಎಲ್ಲಿ ಲಿಕ್ಕಿ ತೆಗೆಲೇ ಲೇ, ಅದೆಲ್ಲ ಇದಾಗತ್ತೆ ಕಣ, ತೀಟಿ ಆಗುತ್ತೆ. ಕುಣಿ ಕುಣಿ ಬೇದ. ರಜ್ಜ ನೋಡಿ ಎಷ್ಟು ಆರ್ಪಟ. ಹಾಕಿ ಹಾಕಿ ಹಾಕಿ. ಏ ಇದು ಅಪ್ಪ 3 ಸೀನ್ ಬಂತು. ಶುಭ ಶಕನ ತೋರ್ಸಲ್ಲ ಹೆಂಗದ ಅಂತ. ಭಾಳ ಚೆನ್ನಾಗೈತೆ. ಅಲ್ಲ ನೋಡಕ್ಕೆ ಹಂಗೆ ರೈತನ ಮಗ ಥರ ರೆಡಿ ಆಗ್ಬಿಡ್ತಿಯಲ್ಲೇ. ಪ್ರೀತಿಯಿಂದ ಒಂದು ದಿವಸನೂ ಹೊಲ್ದಾಗ ಬರೋ ಲೋಪರ್ ನನ್ನ ಮಗ. ಹಾಂ ಏ ಸೂಪರ್ ಆಯ್ತು ಕಣಲೆ. ಥ್ಯಾಂಕ್ಸ್ ಹೇಳಲಿ ನಿಮ್ಮ ಅಪ್ಪಗೆ ಸಲಿ. ಮದುವೆಗೆ ಒಳ್ಳೆ ಬಂಪರ್ ಆಫರ್ ಕೊಟ್ಟ ಅಂತೇಳಿ ಖುಷಿ ನೋಡಲೇ. ಅದು ಹೆಂಗಾಯ್ತು ತೋರ್ಸಲೇ, ಅದು ಇಸ್ಕೊಂಡು ತೋರ್ಸೋದು. ಅದು ಏ ಸಕ್ಕತ್ತ ಬಂದೈತೆ ಕಣ. ಏನದ ಈ ಸಲ ಬೆಳೆ ಮಾತ್ರ ಸೂಪರ್. ತಡಿ ತಡಿ ತಡಿ. ಹೇಳಿದ 3 ತಿಂಗಳಿಂದ ಕಷ್ಟಪಟ್ಟಿದ್ಕೆ ನೀನು ಓಪನ್ ಮಾಡಿದ್ದಾರ. ತೋರ್ಸಲೇ ನಮ್ಮ ಅಜ್ಜ ಶ್ರಮ ಅಂತ ಹೇಳು. ಹಾ ಏನು ಪಳ್ಳು ಮಾಡ್ತೀರಪ್ಪ ನೀವೆಲ್ಲ. ಛೀ. ಹಾಂ ಏ ಮದುವೆ ತಿನ್ನಲ್ಲ. ಹೆಂಗಿದೆ ಮೇಡಮ್? ಹೇಳು ಬಾಯ್ ಬಿಟ್ಟು. ಟೇಸ್ಟ್ ಚೆನ್ನಾಗಿದೆಯಾ? ಎಷ್ಟು ತಿಂಗಳಿಂದ ಬೆಳಿತಾರೆ ನಿಮ್ಮ ತಾತ? 3 ತಿಂಗಳು. ಹಾಂ, ಕಷ್ಟಪಟ್ಟು ಶ್ರಮಪಟ್ಟು ಬೆಳೆಸಿರೋ ಮೆಕ್ಕೆಜೋಳ. ಒಳ್ಳೆ ರೇಟ್ ಸಿಕ್ಕರೆ ಒಳ್ಳೆ ಚೆನ್ನಾಗಿರುತ್ತಲ್ಲ. ಚೆನ್ನಾಗಿರುತ್ತೆ. ನಮ್ಮ ಮಾಮನ ಮದುವೆಗೂ ಹೆಲ್ಪ್ ಆಗುತ್ತೆ. ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಓಕೆ, ಥ್ಯಾಂಕ್ಸ್. ನೀನು ಹೇಳದೆ. ಒಂದ ಬಾಹುಬಲಿ. ಹಾಂ ಹಾಂ ರಾಶಿ ಬಿದ್ದಿದೆ ಇಲ್ಲಿ ನೋಡಿ. ನಿಜ ಇವೆಲ್ಲ ಆಗಷ್ಟೊಳಗೆ ಇನ್ನೂ ಎಷ್ಟು ದೊಡ್ಡ ರಾಶಿ ಆಗುತ್ತೋ ಚೆನ್ನಾಗಿದೆ. ವೆಯ್ಟ್ ಮಾಡಬೇಕು. ಸ್ವೀಟ್ ಮಾತ್ರ ಚೆನ್ನಾಗಿದೆ. ಹಾಂ ಒಂದೆರಡು ನೋಡಿ ಹಾಂ ಎಷ್ಟು ಚೆನ್ನಾಗಿದ್ದಾವೆ. ಎಷ್ಟು ಚೆನ್ನಾಗಿದೆ. ಹ್ಞೂ ಬೇಕಿದ್ರೆ ಗಾಸ್ನಲ್ಲಿ ಬಂದು ಹೊಲ್ದಕ್ಕೆ ಬಂದು ತಿನ್ನು ನೋಡಿ, ಚೆನ್ನಾಗಿರುತ್ತೆ. ಈಗ ಇವನು
ಬೆಳಗ್ಗೆ 9 ಗಂಟೆ 1 ಗಂಟೆ 4 ಗಂಟೆ ಹ್ಮ್. 3 ಸತಿ ತಿಂತಾನೆ ಇವನು ಊಟನ. ಅದಕ್ಕೆ ಹೊಟ್ಟೆ ತೋರ್ಸಲೇ ಊಟದ್ದು. ಹೊಟ್ಟೆ ನೋಡಿ ಫ್ರೆಂಡ್ಸ್, ಹೊಟ್ಟೆ ನೋಡಿ. ಎಷ್ಟು ಆಲೆ 3 ಸಲ ಆಗೈತಾ ಊಟ? ನೋಡಿ ಇದಷ್ಟು ಉಂಡಿರೋ ಊಟ. ಹಾ ಹಾ ಬಾರವೇ ಊಟ ಮಾಡಿ ಬಾ. ನೀರು ತಗೊಬರೋ ಸಾಂಬ ಅನ್ನಲ್ಲ ಒಂದು ಚಂದ ಮಕ್ಕಳ ಶಂಭು ಎಷ್ಟದಾವ? ಜಮ ಚಿಕನ್ ಸಾಕು ಕೊಡು. ನಾಳೆ ಮೊಸರು ಸೊಪ್ಪಲ್ಲಿ ಬರ್ತಿರ್ಬೇಕು ಅಂದಾಗ ಈಗ ತಗೊಂಬರ್ತೀವಿ ಉಣ್ಣಿಗೆ. ಎಕ್ಸಸ್ ಆಫ್ ಹೀಟ್ ಅವಲ್ಲ ಏನು? ಹಾಂ ಇದು ಮುಗಿಸ್ಕೊಂಡು ನೀನು ವಾಲ್ಟ್ ಬಿಡಪ್ಪ ನೀನು. ಅವನು ಹೇಳಿದ ಹೊಲ್ದಾಗ ಉಣ್ಣ ಮಜಾನೇ ಬೇರೆ ಅಂತ. ಉಣ್ಣಲ್ಲ ನೀನು ನನ್ನ ಮುಖ ಹಂಗೆ ಮುದ್ದೆ ಐತಿ. ನಮ್ಮ ಮನೇಲಿ ಉಣ್ಬಿಡ. ಉಣ್ಣ ಮುದ್ದೆ ಐತಿ. ನಾಟಿ ಕೋಳಿ ಸಾರು ರಾಗಿ ಮುದ್ದೆ ನಾನು ಲೋಟ ತರೋಕೆ ಬೇಡ. ಈಗ 2 ಅದಾವ ಲೋಟ. ನೀವ್ಯಾತ ದೊಡ್ಡದಂಗೆ ಕೊಡ್ನಿ ಎಪ್ಪಡಿಗೆ. ಸಿಕ್ಬೇಕು. ನಗುನೇ ಮರ್ತೋಗ್ಬಿಡೈತೆ ಪಾಪ ದೇಹ. ನೋಡಿ ಫ್ರೆಂಡ್ಸ್, ಪ್ರತಿ ಸಾಲಿನೂ ಇದೇ ಥರ ಒಳ್ಳೆ ಬೆಳೆ ಬರುತ್ತೆ, ಆದರೆ ಲಾಭ ಮಾತ್ರ ಸಿಗಲ್ಲ. ಏನು ಮಾಡೋದು? ಆ ದೇವ್ರು ನಮ್ಮ ಮೇಲೆ ಕಣ್ಬಿಡಲ್ಲ. ರೈತರ ಮೇಲಂತೂ ಮೊದಲೇ ಕಣ್ಬಿಡಲ್ಲ. ಯಾಕಂದರೆ ರೈತರು ಕಂಡ್ರೆ ಆ ದೇವ್ರಿಗೆ ಯಾಕೆ ಕೋಪನೋ ಗೊತ್ತಿಲ್ಲ. ಒಳ್ಳೆ ಬೆಳೆಗೆ ಒಳ್ಳೆ ಬೆಲೆ ಅಂತೂ ಸಿಗೋದೇ ಇಲ್ಲ. ಎಷ್ಟು ಕಷ್ಟಪಟ್ಟರು ನಮ್ಮ ತಂದೆ ತಾಯಿ ಮುಂದೆ ಬರೋಕ್ಕೆ ಆಗಿಲ್ಲ. ರೈತರ ಕೆಲಸ ಮಾಡಿ 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 ಹಿಂದೆನೇ ಹೋಗ್ಬಿಟ್ರು ಪಾಪ. 30 ವರ್ಷದಿಂದ ಬರೀ ರೈತರ ಕೆಲಸನೇ ಮಾಡ್ತಿದ್ದಾರೆ. ನಮ್ಗೆ ಹಿಟ್ಟು ಹಾಕೋದ್ರಲ್ಲೇ ಪಾಪ ಅವರು ಸುಸ್ತಾಗಿ ಹೋಗ್ತಿದ್ದಾರೆ. ಏನು ಮಾಡೋದು ಫ್ರೆಂಡ್ಸ್? ಒಳ್ಳೆ ರೇಟ್ ಎಲ್ಲ ರೈತರಿಗೂ ಸಿಗಲಿ ಅಂತೇಳಿ ಆ ದೇವರಲ್ಲಿ ಕೇಳ್ಕೊಳೋದು.